ಕ್ರೆಡಿಟ್ ಸ್ಕೋರ್ ನೀವು ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಅಂತ ಗೊತ್ತಾಯಿತು ಅಂದರೆ ಇನ್ನು ನೀವೇನು ಮಾಡೋಕ್ಕೆ, ಅಥವಾ ಪರ್ಸ್ನಲ್ ಲೋನ್ ತೊಗೊಂಡಿದ್ರೆ ನೆಕ್ಸ್ಟ್ ಲೋನನ್ನು 6 ತಿಂಗಳ ಒಳಗಂತೂ ಅಪ್ಲೈ ಮಾಡೋಕ್ಕೆ ಹೋಗ್ತೀವಿ. ಎಂಥದ್ದೇ ಕಷ್ಟ ಇದ್ದರೂ ಆಕ್ಯುಪೇಷನಲ್ಲಿ ಸ್ಟೆಬಿಲಿಟಿ ಇರಬೇಕು. ಒಂದು ವೇಳೆ ನೀವು 3 ದಿನಕ್ಕೂ ಜಾಬ್ ಚೇಂಜ್ ಮಾಡೋದು, 3 ದಿನಕ್ಕೂ ಬಿಸ್ನೆಸ್ ಚೇಂಜ್ ಮಾಡೋದು ಮಾಡ್ತಿದ್ರೆ ಯಾರು ನಿಮ್ಮನ್ನು ನಂಬಲ್ಲ. ಎಲಿಜಿಬಿಲಿಟಿ ಮತ್ತು ರೀಪೇಮೆಂಟ್ ಕೇಪಬಿಲಿಟಿ ಇವೆರಡನ್ನು ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿದರೆ ಲೋನಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಲೋನ್ ಈಸಿಯಾಗಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪರ್ಸನಲ್ ಲೋನ್ ಅನ್ನುವಂಥದ್ದು ನಮಗೆ ಕಷ್ಟ ಬಂದಾಗ ಅಥವಾ ನಾವು ಏನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನಮಗೆ ಅವಶ್ಯಕತೆಗೆ ಬರುವಂಥ ಒಂದು ಸಾಲ ಸ್ನೇಹಿತರೆ. ಆದರೆ ಎಷ್ಟೊಂದು ಜನ ಪರ್ಸನಲ್ ಲೋನನ್ನು ಯಾವ್ಯಾವುದೋ ಟೈಮಿಗೆ ತಗೋತಾರೆ, ಆದರೆ ಯಾವಾಗ ಅವಶ್ಯಕತೆ ಇರುತ್ತೋ ಆಗ ನಮಗೆ ಪರ್ಸನಲ್ ಲೋನ್ ಸಿಗೋದಿಲ್ಲ. ಸೊ ನೀವು ಈ ತಪ್ಪನ್ನ ಮಾಡಬಾರ್ದು ಅಂತಂದ್ರೆ ಮೊದಲನೇದಾಗಿ ಪರ್ಸನಲ್ ಲೋನ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಇರಬೇಕಾಗುತ್ತೆ. ಜೊತೆಗೆ ಪರ್ಸನಲ್ ಲೋನ್ ನಿಮಗೆ ಬೇಕು ಅಂತಂದ್ರೆ ಆ ಸಾಧ್ಯತೆಗಳನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ತಿಳಿಸ್ಕೊಟ್ಟಿದೀವಿ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಿಮ್ಮ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಒಂದು ವೇಳೆ ಅಪ್ರೂವ್ ಆಗಲೇಬೇಕು ಅಂತಿದ್ರೆ ನಾನು ಕೊಡುವ 8 ಟಿಪ್ಸನ್ನು ಫಾಲೋ ಮಾಡಿ. ಏನು ಅಂದರೆ, ನಂಬರ್ 1, ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಿಕೊಂಡು ಒಂದು ವೇಳೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡೋಕ್ಕೂ ಮೊದಲೇ ಇಂಪ್ರೂವ್ ಮಾಡ್ಕೊಂಬೇಡಿ. ಕ್ರೆಡಿಟ್ ಸ್ಕೋರ್ ನೀವು ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಅಂತ ಗೊತ್ತಾಯಿತು ಅಂದರೆ ಇನ್ನು ನೀವೇನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಿಮ್ಮ ಕ್ರೆಡಿಟ್ ಸ್ಕೋರಲ್ಲಿ ಏನಾದರೂ ಪ್ರಾಬ್ಲಮ್ಗಳು, ಎರರ್ಗಳು ಇದೆಲ್ಲ ಇದ್ದರೆ ಫಸ್ಟು ಫಿಕ್ಸ್ ಮಾಡಿಕೊಂಡು ಆಮೇಲೆ ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡೋದು ಫಸ್ಟ್ ಕೆಲಸ. ಎರಡನೇ ಕೆಲಸ, ನೀವೇನು ಮಾಡಬೇಕು ಅಂದರೆ, ನಿಮ್ಮದೇನಾದರೂ ಈಗ ಬ್ಯಾಡ್ ಲೋನ್ಗಳಿದ್ದರೆ, ಅಂದರೆ ಈಗ ಆಲ್ರೆಡಿ ಸಾಲ ತೊಗೊಂಡಿದ್ರಿ ಯಾವುದೋ ಒಂದು, ಅದನ್ನು ನೀವು ಸೆಟ್ಲ್ ಮಾಡ್ಕೊಂಡಿದ್ರಿ, ಅಥವಾ ಅದನ್ನು ನೀವು ಫುಲ್ ಕಟ್ಟಿಲ್ಲ, ಬಾಕಿ EMI ಗದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ರೀಪೇಮೆಂಟ್ ಮಾಡಿಕೊಂಡು ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡಿ. ಬಟ್ ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡೋಕ್ಕೂ ಮೊದಲು ನೀವು ರೀಪೇಮೆಂಟ್ ಮಾಡಿದ್ದು ನಿಮ್ಮ ಕ್ರೆಡಿಟ್ ರಿಪೋರ್ಟಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಸ್ನೇಹಿತರೆ, ಈಗ ನೀವು ಪರ್ಸನಲ್ ಲೋನನ್ನು ತಗೋತೀರಂತಂದ್ರೆ ಮುಖ್ಯವಾಗಿ ನೀವೊಂದು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಸಿಬಿಲ್ ಸ್ಕೋರ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಯಾಲ್ರಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಸನಲ್ ಲೋನ್ ಅಂತ ಬಂದಾಗ ಯಾವೆಲ್ಲ ಪರ್ಸನಲ್ ಲೋನ್ಗಳಿರುತ್ತೆ, ಯಾವುದು ನಿಮಗೆ ಬೆಸ್ಟ್. ಸೊ ಪರ್ಸನಲ್ ಲೋನಿಗೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಡಾಕ್ಯುಮೆಂಟೇಶನ್ ಏನೇನಿರುತ್ತೆ, ಅವುಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಪರ್ಸನಲ್ ಲೋನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸೊ ಇಲ್ಲಿ ನಿಮಗೆ ಸುಮಾರು 51 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಇನ್ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ಮಾಡಿ. ಆಮೇಲೆ ಮೂರನೇದು, ನಿಮ್ಮ ಪರ್ಸನಲ್ ಲೋನ್ಲಿ ಸರಿಯಾದ ಪ್ರಾಡಕ್ಟ್ ಐಡೆಂಟಿಫೈ ಮಾಡಿ. ಅಂದರೆ ನಿಮಗೆ ಟೆನ್ಯೂರು, EMI, ಇಂಟ್ರೆಸ್ಟ್ ರೇಟು, ಪ್ರೊಸೆಸಿಂಗ್ ಫೀ ಅದೆಲ್ಲ ನಿಮ್ಗೆ ಸೂಟ್ ಆಗಂಗಿರಬೇಕು. ಸುಮ್ಮನೆ ಯಾವುದನ್ನು ಮಾಡಬೇಡಿ. ನಾಲ್ಕನೇದು, ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕಬೇಡಿ, ಒಂದೇ ಹಾಕಿ. ಆವಾಗ ನಿಮಗೆ ಈಸಿ ಆಗುತ್ತೆ, ಬೇಗ ಅಪ್ಲೈ ಆಗುತ್ತೆ. ಯಾಕಂದರೆ ನೋಡಿ ಏನಾಗುತ್ತೆ ಅಂತ, ನಾನು 4 ಅಪ್ಲಿಕೇಶನ್ ಹಾಕ್ತೀನಿ 4 ಬ್ಯಾಂಕಿಗೆ. ಫಸ್ಟ್ ಬ್ಯಾಂಕ್ನವ್ರು ನೋಡ್ತಿರ್ತಾರೆ. ಈಗ ಫಸ್ಟ್ ಬ್ಯಾಂಕ್ನವ್ರು ಚೆಕ್ ಮಾಡಿದ ತಕ್ಷಣ ಸೆಕೆಂಡ್ ಬ್ಯಾಂಕಿಗೆ ಹೋಗುತ್ತೆ. ಈ ಸೆಕೆಂಡ್ ಬ್ಯಾಂಕ್ನವರು ಕ್ರೆಡಿಟ್ ರಿಪೋರ್ಟ್ ತೆಗೆದ ತಕ್ಷಣ ಫಸ್ಟ್ ಬ್ಯಾಂಕ್ನವರು ಕ್ರೆಡಿಟ್ ಚೆಕ್ ಮಾಡಿದ್ದು ಇವ್ರಿಗೆ ಗೊತ್ತಾಗುತ್ತೆ. ಈಗ ಥರ್ಡ್ ಬ್ಯಾಂಕ್ನವ್ರಿಗೆ ಇವರಿಬ್ರು ಚೆಕ್ ಮಾಡಿದ್ದು ಅವ್ರಿಗೆ ಗೊತ್ತಾಗುತ್ತೆ. 4ನೇವ್ರಿಗೆ ಇವ್ರು 3 ಜನ ಚೆಕ್ ಮಾಡಿದ್ದು ಇವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವ್ರು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಇನ್ನು 5ನೇದು, ನೀವು ಬಹಳ ಇಂಪಾರ್ಟೆಂಟ್ ಅಂದರೆ, ಒಂದು ವೇಳೆ ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದು ಅಥವಾ ಪರ್ಸ್ನಲ್ ಲೋನ್ ತೊಗೊಂಡಿದ್ರೆ ನೆಕ್ಸ್ಟ್ ಲೋನನ್ನು 6 ತಿಂಗಳ ಒಳಗಂತೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಎಂಥದ್ದೇ ಕಷ್ಟ ಇದ್ದರೂ 6 ತಿಂಗಳ ಒಳಗಡೆ ಮಾಡಬೇಡಿ. ಯಾವುದೇ ಬ್ಯಾಂಕ್ ಆದರೂ ಹೋಗಬೇಡಿ. ಇನ್ನು 6ನೇದು ನೀವು ಮಾಡಲೇಬೇಕಾಗಿದೆ ಅಂದರೆ, ನಿಮ್ಮ ಇನ್ಫಾರ್ಮೇಷನ್ ಏನೇನು ಕೊಡ್ತೀರಿ ಅದು ಹಾನೆಸ್ಟ್ ಆಗಿರಲಿ, ಆ್ಯಕ್ಯುರೇಟ್ ಆಗಿರಲಿ. ನೀವು ಯಾವುದೋ ಅಂದಾಜಿಗೆ ಕೊಡೋದು, ಇನ್ಫಾರ್ಮೇಷನ್ ಸರಿಯಾಗಿ ಕೊಡ್ತಿದ್ರೆ ಬ್ಯಾಂಕಿಗೆ ಅನುಮಾನ ಬರುತ್ತೆ. ನೋಡ್ರಿ, ಈ ಬ್ಯಾಂಕ್ನವರು ನಿಮಗೆ ದುಡ್ಡು ಕೊಡ್ತಿದಾರಲ್ಲ, ಸಾಲ ಕೊಡುವಾಗ ಅವರು ಬೇರೆಯವ್ರ ದುಡ್ಡನ್ನು ಕೊಡ್ತಿದ್ದಾರೆ. ನೀವು ಒಂದು ವೇಳೆ ಬ್ಯಾಂಕಿಂದ ಸಾಲ ತಗೊಂಡು ಅವ್ರಿಗೆ ಕರೆಕ್ಟಾಗಿ ವಾಪಸ್ ಕೊಟ್ಟಿಲ್ಲ ಅಂದರೆ ಅವರು ಸಾಲ ಬೇರೆಯವ್ರ ಹತ್ರ ದುಡ್ಡು ತೊಗೊಂಡಿರ್ತಾರಲ್ಲ, ಅವ್ರಿಗೆ ಹೆಂಗ್ರಿ ಉತ್ತರ ಕೊಡ್ತಾರೆ? ಸೊ ಹಾಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಅವರು ಕೂಡ ಭಾಳ ಹುಷಾರಾಗಿರ್ತಾರೆ. ನೀವು ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅವ್ರಿಗೆ ನಿಮ್ಮ ಮೇಲೆ ಒಂದು ಸಣ್ಣ ಡೌಟ್ ಬಂತು ಅಂದರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ.
ಇನ್ನು ನೀವು ಯಾವುದೇ ಬಿಸ್ನೆಸ್ ಮಾಡ್ತಿದ್ದು ಸ್ಯಾಲ್ರಿಡ್ ಆಗಿದ್ದು ಜಾಬಲ್ಲಿದ್ದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಿಮ್ಮ ಆಕ್ಯುಪೇಷನಲ್ಲಿ ಸ್ಟೆಬಿಲಿಟಿ ಇರಬೇಕು. ಒಂದು ವೇಳೆ ನೀವು ಮೂರು ದಿನಕ್ಕೂ ಜಾಬ್ ಚೇಂಜ್ ಮಾಡೋದು, ಮೂರು ದಿನಕ್ಕೂ ಬಿಸ್ನೆಸ್ ಚೇಂಜ್ ಮಾಡೋದು ಮಾಡ್ತಿದ್ರೆ ಯಾರು ನಿಮ್ಮನ್ನು ನಂಬಲ್ಲ. ಸೊ ಹಾಗಾಗಿ ಆಕ್ಯುಪೇಷನಲ್ ಸ್ಟೆಬಿಲಿಟಿ ಭಾಳ ಮುಖ್ಯ. ಇನ್ನು 8ನೇದು, ನೀವು ಅಪ್ಲೈ ಮಾಡುವಾಗ, ಲೋನಿಗೆ ಅಪ್ಲೈ ಮಾಡುವಾಗ, ಒಂದು ಎಲಿಜಿಬಿಲಿಟಿ, 2 ರೀಪೇಮೆಂಟ್ ಕೇಪಬಿಲಿಟಿ, ಇವೆರಡನ್ನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೀವು ಇವೆರಡನ್ನು ಚೆಕ್ ಮಾಡಿದೆ ಸುಮ್ಮನೆ ನಂಗೆ 5 ಲಕ್ಷ ಬೇಕು, ಸುಮ್ಮನೆ 10 ಲಕ್ಷ ಬೇಕು ಅಂತ ಹಾಕಿದ್ರೆ ನನಗೆ ಎಷ್ಟೋ ಜನ ಬರ್ತಾರೆ, ಸರ್ ನನ್ನ ಸಂಬಳ 30,000, ನನಗೊಂದು 5 ಲಕ್ಷ ರೂಪಾಯಿ ಲೋನ್ ಬೇಕು ಅಂತಾರೆ. ಯಾರಿಗೆ ಕೊಡ್ತಾರೆ? ಸೊ ಹಾಗಾಗಿ ಎಲಿಜಿಬಿಲಿಟಿ ಮತ್ತು ರೀಪೇಮೆಂಟ್ ಕೇಪಬಿಲಿಟಿ ಇದೆರಡನ್ನು ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿದರೆ, ಲೋನಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಲೋನ್ ಈಸಿಯಾಗಿ ಸಿಗುತ್ತೆ. ಈ 8 ಟಿಪ್ಸನ್ನು ಫಾಲೋ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ, ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.